ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮುಖ್ಯೋಪಾಧ್ಯಾಯರಿಗೆ ರಜೆ ಅರ್ಜಿಯನ್ನು ಹೇಗೆ ಬರೆಯುವುದು ಅನ್ನೋದನ್ನು ತೋರಿಸಿಕೊಡ್ತೇನೆ. ರಜಾ ಅರ್ಜಿಯನ್ನು 2 ಸಂದರ್ಭಗಳಲ್ಲಿ ಈ ರಜಾ ಅರ್ಜಿ ಬರೆಯುವುದು ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಒಂದು, ವೈಯಕ್ತಿಕವಾಗಿ ನಿಮಗೆ ರಜೆ ಬೇಕು ಅನ್ನುವ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಪರೀಕ್ಷೆಗಳಲ್ಲಿ ರಜಾ ಅರ್ಜಿಯನ್ನು ಬರೆಯಲಿಕ್ಕೆ ಕೇಳಿದಾಗ ಈ ಒಂದು ಬರೆಯುವ ಕೌಶಲ ಅಂತಕ್ಕಂಥದ್ದು ನಿಮಗೆ ಉಪಯೋಗಕ್ಕೆ ಬರ್ತದೆ. ಮೊದಲಿಗೆ ಹೆಡ್ಡಿಂಗಲ್ಲಿ ರಜಾ ಅರ್ಜಿ ಅಂತೇಳಿ ಬರೀಬೇಕು. ವಿದ್ಯಾರ್ಥಿಯ ಹೆಸರನ್ನು ಬರೀಬೇಕು. ಇಂದ ಗಣೇಶ ಎಸ್, ಏಳನೇ ತರಗತಿ. ನೋಡಿ, ಪ್ರತಿಯೊಂದು ಸಾಲಿನ ನಂತರ ಅಲ್ಪ ವಿರಾಮವನ್ನು ಹಾಕಬೇಕು. ಹಿರಿಯ ಪ್ರಾಥಮಿಕ ಶಾಲೆ ರಾಮಪುರ. ಈಗ ವಿಳಾಸ ಮುಗಿಯಿತಲ್ಲ, ಹಾಗಾಗಿ ಕೊನೆಗೆ ಫುಲ್ ಸ್ಟಾಪನ್ನು ಹಾಕಬೇಕು. ಒಂದು ಸಾಲನ್ನು ಬಿಟ್ಟು ನೀವು ಯಾರಿಗೆ ರಜಾ ಅರ್ಜಿಯನ್ನು ಬರೀತಿದ್ರಿ? ಮುಖ್ಯೋಪಾಧ್ಯಾಯರಿಗಲ್ವಾ? ಹಾಗಾಗಿ ಇವರಿಗೆ ಅಂತೇಳಿ ಬರೆದುಬಿಟ್ಟು ಕೆಳಗಡೆ ಮುಖ್ಯೋಪಾಧ್ಯಾಯರು, ಹಿರಿಯ ಪ್ರಾಥಮಿಕ ಶಾಲೆ ರಾಮಪುರ. ಇದು ಉದಾಹರಣೆಗಾಗಿ ಒಂದು ವಿಳಾಸವನ್ನು ಬರೆದಿದ್ದೇನೆ. ನೀವು ನಿಮ್ಮ ಶಾಲೆಯ ವಿಳಾಸವನ್ನು ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಾನ್ಯರೇ, ಕೆಳಗಿನ ಸಾಲಿನಲ್ಲಿ ವಿಷಯವನ್ನು, ಅಂದರೆ ಚುಟುಕಾಗಿ ಯಾವ ಉದ್ದೇಶಕ್ಕೆ ಪತ್ರವನ್ನು ಬರೀತಿದ್ದೀರಲ್ವ ಅದನ್ನು ಇಲ್ಲಿ ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಇಲ್ಲಿ ವಿಷಯ ಚುಟುಕಾಗಿರಲಿ. ಅಕ್ಕನ ಮದುವೆ ನಿಮಿತ್ತ 2 ದಿನಗಳ ರಜೆ ಕೋರಿ. ಈಗ ವಿವರಣೆಯನ್ನು ಬರಿಬೇಕಾಗ್ತದೆ. ರಜಾ ಅರ್ಜಿಯ ಮುಖ್ಯವಾದ ಬಾಡಿ ಆಫ್ ದ ಲೆಟರ್ ಅಂತ ಏನು ಕರಿತೀವಿ ಅದನ್ನು ಬರೀಬೇಕು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಗಣೇಶ ಎಸ್ ಆದ ನಾನು ನಿಮ್ಮ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಿನಾಂಕ, ನಿಮಗೆ ಯಾವಾಗ ರಜೆ ಬೇಕಾಗಿದೆಯೋ ಆ ಒಂದು ಡೇಟನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ 2 ದಿವಸ ರಜೆ ಕೋರಿರುವುದರಿಂದ ನಾನು ಉದಾಹರಣೆಗಾಗಿ ಒಂದು ಡೇಟನ್ನು ಹಾಕಿದ್ದೇನೆ. 24/2/2026 ಮತ್ತು 25/2/2026 ಅಕ್ಕನ ಮದುವೆ ನಿಶ್ಚಯವಾಗಿದೆ. ಮದುವೆಯ ಕೆಲಸಗಳು ಇರುವುದರಿಂದ
ನನಗೆ ಶಾಲೆಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಲೇಖನ ಚಿಹ್ನೆಗಳನ್ನು ಹಾಕುವುದನ್ನು ಮರಿಬೇಡಿ. ದಯವಿಟ್ಟು ಈ 2 ದಿನಗಳ ಕಾಲ ನನಗೆ ರಜೆಯನ್ನು ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆದರೆ ಇಷ್ಟಕ್ಕೆ ಮುಗಿಯೋದಿಲ್ಲ, ಕೆಳಗೆ ಮತ್ತೊಂದು ಪದವನ್ನು ಸೇರಿಸಬೇಕು. ಧನ್ಯವಾದಗಳೊಂದಿಗೆ ಇಲ್ಲಿ ಬಲಮೂಲೆಯಲ್ಲಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೆದು ಸಹಿಯನ್ನು ಮಾಡಬೇಕು. ಜೊತೆಗೆ ಹೆಸರನ್ನು ಕೂಡ ಬರಿಬೇಕಾಗ್ತದೆ. ರಾಜೇಶ ಎಸ್. ಕೆಳಗಡೆ ಎಡಮೂಲೆಯಲ್ಲಿ ಏನು ಮಾಡಬೇಕು, ದಿನಾಂಕ ಮತ್ತು ಸ್ಥಳಗಳನ್ನು ಹಾಕುವುದನ್ನು ಮರಿಬಾರ್ದು. ನಿಮಗೆ ಯಾವ ದಿವಸ ರಜೆ ಬೇಕೋ ಅದಕ್ಕಿಂತ 1 ಅಥವಾ 2 ದಿವಸ ಮುಂಚಿನ ವಿಳಾಸ ಆಗಿರಬೇಕು. ಹಾಗಾಗಿ ನಿಮಗೆ 24-25 ರಜೆ ಬೇಕಾಗಿರೋದ್ರಿಂದ ನಾನು 22ಕ್ಕೆ ಹಾಕಿರ್ತೀನಿ. 22/2/2026 ಮತ್ತು ಸ್ಥಳವನ್ನು ಹಾಕಬೇಕು. ಸ್ಥಳ ರಾಮಪುರ. ಕೊನೆಗೆ ಪೋಷಕರ ಸಹಿಯನ್ನು ಹಾಕಿಸಿ ಲಾಸ್ಟಿಗೆ ಪೋಷಕರ ಸಹಿಯನ್ನು ಹಾಕಿಸಿ ನೀವು ಈ ಒಂದು ರಜಾ ಅರ್ಜಿಯನ್ನು ಮುಖ್ಯೋಪಾಧ್ಯಾಯರಿಗೆ ಕೊಡಬೇಕಾಗತ್ತೆ. ಇದು ರಜಾ ಅರ್ಜಿಯನ್ನು ಬರೆಯುವಂತಹ ವಿಧಾನ. ಇಲ್ಲಿ ಮುಖ್ಯವಾಗಿ ತಿಳಿದಿರಬೇಕಾದದ್ದು, ಕೆಲವರು ದಿನಾಂಕವನ್ನು ಕೆಳಗೆ ಬರೀತಾರೆ ಅಥವಾ ರಜಾ ಅರ್ಜಿಯ ಬಲತುದಿ ಇದೆಯಲ್ಲ, ನಾನು ಇಲ್ಲೇನು ಬಾಕ್ಸ್ ಹಾಕ್ತಿದ್ದೀನಿ ಇಲ್ಲಿಯೂ ಕೂಡ ದಿನಾಂಕ ಮತ್ತು ಸ್ಥಳವನ್ನು ಬರೀತಾರೆ. ಮೇಲೆ ಬರೆದ್ರೆ ಕೆಳಗಡೆ ಬರೆಯುವ ಅವಶ್ಯಕತೆ ಇಲ್ಲ, ಕೆಳಗಡೆ ಬರೆದ್ರೆ ಮೇಲೆ ಬರೆಯುವ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಕಡೆ ಪ್ಲೇಸಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಮೆನ್ಷನ್ ಮಾಡಿ. ಮುಖ್ಯವಾಗಿ ಇಂದ ಆನಂತರ ಯಾರಿಗೆ ರಜಾ ಅರ್ಜಿ ಬರೀತಿದ್ದೀರಿ ಆಮೇಲೆ ಗೌರವ ಸಂಬೋಧನೆ ಮಾನ್ಯರೇ ಅನ್ನೋದು. ಅದೇ ರೀತಿಯಾಗಿ ವಿಷಯ ಚುಟುಕಾಗಿ ಯಾವ ಉದ್ದೇಶಕ್ಕೆ ರಜಾ ಅರ್ಜಿಯನ್ನು ಬರೀತಿದ್ದೀರಿ ಅನ್ನೋದನ್ನು ಕಾಣಿಸ್ಬೇಕು. ಆನಂತರ ಬಾಡಿ ಆಫ್ ದ ಲೆಟರ್ ಅಂತ ಏನು ಕರಿತೀವಿ, ವಿವರಣೆಯನ್ನು ಇಲ್ಲಿ ಬರೀಬೇಕು. ಆನಂತರ ರಜಾ ಅರ್ಜಿಯನ್ನು ಮುಗಿಸುವಾಗ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ನಿಮ್ಮ ಸಹಿ ಹಾಕಿ ಹೆಸರನ್ನು ಬರೀಬೇಕು. ಒಂದು ವೇಳೆ ಡೇಟನ್ನು ನೀವು ಕಾಣಿಸ್ತಾ ಇದ್ದರೆ ಮೇಲೆ ಬರೆದಿಲ್ಲ ಅಂದರೆ ಕೆಳಗಡೆ ದಿನಾಂಕ ಮತ್ತು ಸ್ಥಳಗಳನ್ನು ಬರೆದು ಪೋಷಕರ ಸಹಿಯನ್ನು ಹಾಕಿಸ್ಬೇಕಾಗ್ತದೆ. ಈ ರೀತಿಯಾಗಿ ರಜಾ ಅರ್ಜಿಯನ್ನು ಬರೆಯುವಂಥದ್ದು. ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ.